Hi students, in the last session we began grammar section in which we took interpretation of poetry and we discussed the poem written by Rabindranath Tagore, Playthings. Today we take another poem, that is Prayer of a Black Boy, written by Guy Tiroli. ವಿದ್ಯಾರ್ಥಿಗಳೇ, ಈ ಪರೀಕ್ಷಾ ಸಮಯದಲ್ಲಿ ಈ ಪರೀಕ್ಷೆ ಕೊಡ್ತಕ್ಕಂತಹ ಪಯಮ್ಗೆ ಆನ್ಸರ್ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಮೆಥಡನ್ನು ನೀವು ಫಾಲೋ ಮಾಡಬಹುದು. ಮೊದಲಿಗೆ ನೀವು ಕ್ವಶನ್ಸನ್ನು ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಸ್ನ ಓದಿದ್ರೆ ಪರೀಕ್ಷಾ ದೃಷ್ಟಿಯಿಂದ ಯಾವ ಕ್ವಶನ್ಗೆ ಎಲ್ಲಿ ಆನ್ಸರ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡಬಹುದು. ಹಾಗಾಗಿ ಇವತ್ತು ನಾವು ಪ್ರೇಯರ್ ಆಫ್ ಎ ಬ್ಲ್ಯಾಕ್ ಬಾಯ್ ಪೊಯಮನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ I have written some questions on the board. ಆ ಕ್ವಶನ್ಸ್ ಅನ್ನು ಫಸ್ಟ್ ನಾನು ಓದ್ತೇನೆ, ತದನಂತರ ಅದಕ್ಕೆ ಉತ್ತರವನ್ನು ನಾವು ಆಲ್ರೆಡಿ ನಾನು ಉತ್ತರವನ್ನು ಬರೆದಿದ್ದೇನೆ. ಫಸ್ಟ್ ಕ್ವಶನ್ಸ್ ಓದೋಣ, ಆಮೇಲೆ ಉತ್ತರವನ್ನು ನಾವು ಹೇಳೋಣ. Here I have written some questions. The title of the poem Prayer of a Black Boy. The speaker prays to, ಯಾರಿಗೆ ಪ್ರೇಯರ್ ಮಾಡ್ತಾರೆ ಸ್ಪೀಕರ್. ದ ರೋಡ್ ಟು ಸ್ಕೂಲ್ ಈಸ್, ಸ್ಕೂಲಿಗೆ ಹೋಗೋ ರೋಡ್ ಹೇಗಿದೆ. ವಾಟ್ ಈಸ್ ಇಟ್ ದಟ್ ದ ಸ್ಪೀಕರ್ ಡಸ್ ನಾಟ್ ವಾಂಟ್ ಟು, ಸ್ಪೀಕರ್ ಏನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ವೇರ್ ಡಸ್ ದ ಸ್ಪೀಕರ್ ವಾಂಟ್ ಟು ಟ್ರೆಡ್, ಎಲ್ಲಿ ಸ್ಪೀಕರ್ ನಡೆಯಲಿಕ್ಕೆ ಇಷ್ಟಪಡ್ತಾರೆ. ವೇರ್ ಡಸ್ ದ ಸ್ಪೀಕರ್ ವಾಂಟ್ ಟು ಸ್ಲೀಪ್, ಎಲ್ಲಿ ಸ್ಪೀಕರ್ ಮಲಗೋದಕ್ಕೆ ಇಷ್ಟಪಡ್ತಾರೆ. ವೆನ್ ಡಸ್ ದಿ ಸ್ಪೀಕರ್ ವಾಂಟ್ ಟು ವೇಕ್ ಅಪ್, ಯಾವಾಗ ಎದ್ದೇಳೋದಕ್ಕೆ ಇಷ್ಟಪಡ್ತಾರೆ. ವೈ ಈಸ್ ದ ಸ್ಪೀಕರ್ ಸೋ ಟೈರ್ಡ್, ಯಾಕೆ ಸ್ಪೀಕರ್ ಟೈರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಪ್ರಶ್ನೆಗಳಿಗೆ ನಾವು ಈ ಪದ್ಯವನ್ನು ಓದಿದ ಮೇಲೆ ಅರ್ಥ ಮಾಡ್ಕೊಂಡ ಮೇಲೆ ಆನ್ಸರ್ ಮಾಡಬೇಕಾಗತ್ತೆ. ಸೊ ಹಿಯರ್ ದ ಟೈಟಲ್ ಆಫ್ ದ ಪೊಯಮ್ ಪ್ರೇಯರ್ ಆಫ್ ಎ ಬ್ಲಾಕ್ ಬಾಯ್. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ನಮಗೆ ಪದ್ಯವನ್ನು ಅರ್ಥ ಓದೋಕ್ಕಿಂತ ಮುಂಚೆ ಟೈಟಲ್ ಆಫ್ ದ ಪೊಯಮ್ ನೋಡಿದಾಗ ವಿ ಶುಡ್ ಅಸ್ಯೂಮ್ ವಾಟ್ ಡಸ್ ದ ಪೊಯಮ್ ಗೋ ಆನ್ ಟು ಸೇ, ಏನು ಹೇಳಕ್ ಹೊರಟಿದೆ. ಈಗ ಪ್ರೇಯರ್ ಆಫ್ ಎ ಬ್ಲ್ಯಾಕ್ ಬಾಯ್, ವಿ ಶುಡ್ ಅಸ್ಯೂಮ್ ದಟ್ ಹಿಯರ್ ಅ ಬ್ಲ್ಯಾಕ್ ಬಾಯ್ prays to someone. ಸೊ ಅಫ್ಕೋರ್ಸ್ ಪ್ರಾರ್ಥನೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ನಾವು ವಿ ಶುಡ್ ಅಸ್ಯೂಮ್ ದಟ್ ನಮಗೆ ಮನಸ್ಸಿಗೆ ಫಸ್ಟಿಗೆ ಬರೋದು ಪ್ರೇ ಮಾಡೋದು ನಾವು ದೇವರಿಗೆ ಅಂತ. ಸೊ ಹಿಯರ್ ದ ಬಾಯ್ ಪ್ರೇಸ್ ಟು ಗಾಡ್. ಯಾಕೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಉದ್ದೇಶ ಏನು? ವಾಟ್ ಡು ವಿ ಪ್ರೇ ಟು ಗಾಡ್, ಏನು ಪ್ರಾರ್ಥನೆ ಮಾಡ್ಕೊಳ್ತೀವಿ? We pray God to solve our problem. We should assume when we see the title. So here we should assume that this boy has a particular problem. This boy has some problems. That's why here in the poem the boy prays to God. And another thing we should observe in the title, here the boy is black. Here the boy is black. Black boy, the title is Prayer of a Black Boy. ಯಾಕೆ ವೈಟ್ ಬಾಯ್ ಹೇಳಿಲ್ಲ ಅಥವಾ ಬರೀ ಬಾಯ್ ಅಂತ ಯಾಕೆ ಹೇಳಲಿಲ್ಲ? ಇಲ್ಲಿ ಬ್ಲ್ಯಾಕ್ ಬಾಯ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ಏನಾದರೂ ಅಲ್ಲಿ ವಿ ಶುಡ್ ಅಸ್ಯೂಮ್ ದಟ್ ಏನಾದರೂ ಅಲ್ಲಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಇದೆಯಾ,
ಆ ಒಂದು ಯೋಚನೆ ನಮ್ಮ ತಲೆಯೊಳಗೆ ಬರಬೇಕು. ಆ ಅಸ್ಯೂಮ್ಷನ್ ಇಟ್ಕೊಂಡು ನಾವು ಪಯಮನ್ನು ಓದಬೇಕು. ಕೆಲವೊಮ್ಮೆ ನಾವು ಅಸ್ಯೂಮ್ ಮಾಡಿರೋದು ಕರೆಕ್ಟ್ ಇರ್ಬೋದು ಅಥವಾ ಭಿನ್ನವಾಗಿರ್ಬೋದು. ಹಾಗಾಗಿ ಈಗ ಫಸ್ಟು ನಾವು ಪಯಮನ್ನು ಓದೋಣ. ಸೊ ದ ಪಯಮ್ ಬಿಗಿನ್ಸ್ ಲೈಕ್ ದಿಸ್. Lord, I am so tired I entered this world. For I have wandered since the cock crew, and the road to school is steep. Lord, I do not want to go into thy school. Please help me, that I need not go again. I want to follow farther into the cool gorges. When the night is hovering over magic forests, where spirits play before the dawn, barefoot, I want to tread the red hot paths that boil in midday sun, and then lie down to sleep beneath a mango tree. And I want to wake up only when down there the white man's sirens start to howl, and the factory, a ship on the sugar fields, lands and spits its crew of black workers into the landscape. Lord, I do not want to go into their school. Please help me, that I need not go again. So this is a prayer of a black boy to God. So in the first line itself, we come to know the boy is praying to God. See, here the God is addressed by this black boy. Who is addressed? God, Lord. Okay, God is addressed by this black boy. The first line said, Lord, I am so tired. Tired and sustagudu, balalodu. Here this boy, the speaker, the boy is the speaker in this poem, he is so tired. Because he entered, I entered this world. Here the boy entered into the white man's world. So what did white man do this boy? These white men, they colonized, the country in which the boy was born. ನಮಗೆ ಗೊತ್ತಿದೆ ಯಾವ ರೀತಿ ಬ್ರಿಟಿಷರು ಅಥವಾ ಬಿಳಿಯರು ಈ ವಸಾಹತುಗಳನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಯಾವ ರೀತಿ ಆ ನೇಟಿವ್ ಪೀಪಲ್ ಅನ್ನ ಬಲವಂತವಾಗಿ ಕನ್ವರ್ಟ್ ಮಾಡ್ತಾ ಇದ್ರು, ಯಾವ ರೀತಿ ಆ ನೇಟಿವ್ ಪೀಪಲ್ ಮೇಲೆ ತಮ್ಮ ಒಂದು ಜೀವನ ಪದ್ಧತಿಯನ್ನ ಹೇರ್ತಾ ಇದ್ರು. ಆ ಜೀವನ ಪದ್ಧತಿಯಲ್ಲಿ ಶಿಕ್ಷಣ, ಬದುಕುವ ರೀತಿ ನೀತಿಗಳೆಲ್ಲ ಇರ್ತಾ ಇತ್ತು. ಸೊ ಅದಕ್ಕೆ ಈ ಬಾಯ್ ಹೇಳ್ತಾರೆ, ವೆನ್ ಐ ಎಂಟರ್ಡ್ ದಿಸ್ ವೈಟ್ ಮ್ಯಾನ್ಸ್ ವರ್ಲ್ಡ್, ಐ ಆಮ್ ಸೋ ಟೈರ್ಡ್ ಬಿಕಾಸ್ ಆಫ್ ದೆಮ್. ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್, ಕನ್ವರ್ಷನ್, exploitation, suppression. So they did many things on black people, that white man. And how was the education system? It was so rude, so cruel. ಅದಕ್ಕೆ ಹೇಳ್ತಾರೆ, for have I wandered since the cock crew. ಮುಂಜಾನೆಯಿಂದ ನಡ್ಕೊಂಡು ಬರಬೇಕು, ಬೆಳಗ್ಗೆಯಿಂದ ಇವ್ರ ಸ್ಕೂಲಿಗೆ.
ಹೇಗಿದೆ ದಾರಿ, ಆ ವೈಟ್ ಮ್ಯಾನ್ ಸ್ಕೂಲ್ಗೆ ದಾರಿ ಹೇಗಿದೆ? ಅಂಡ್ ದ ರೋಡ್ ಟು ಸ್ಕೂಲ್ ಇಸ್ ಸ್ಟೀಪ್. ತುಂಬ ಕಡಿದಾದ ದಾರಿ. ಸ್ಟೀಪ್ ಅಂದ್ರೆ ತುಂಬ ಕಡಿದಾದ ಸಣ್ಣ ದಾರಿ. ಆ ದಾರಿಯನ್ನು ನಡ್ಕೊಂಡು ಇವರು ಶಾಲೆಗೆ ಬರಬೇಕು. ಯಾರು? ವೈಟ್ ಮ್ಯಾನ್ ಸ್ಕೂಲ್ಗೆ. ಲಾರ್ಡ್, ಐ ಡು ನಾಟ್ ವಾಂಟ್ ಟು ಗೋ ಇನ್ ಟು ದೈ ಸ್ಕೂಲ್. ನನಗೆ ಆ ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ದೀಸ್ ವೈಟ್ ಮ್ಯಾನ್ಸ್ put a lot of restrictions. ಓಕೆ, ತುಂಬ ನಿರ್ಬಂಧನೆಗಳು. ಅಂಡ್ ಡಿಫರೆನ್ಸ್, ರೇಷಿಯಲ್ ಡಿಫರೆನ್ಸ್. ಓಕೆ, ವರ್ಣಭೇದ ನೀತಿ, ಎಕ್ಸ್ಪ್ಲಾಯ್ಟೇಷನ್, discrimination. They did many things. So that's why this boy is not enjoying the school. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಪ್ಲೀಸ್ ಹೆಲ್ಪ್ ಮೀ, ದ ಬಾಯ್ ಈಸ್ ರಿಕ್ವೆಸ್ಟಿಂಗ್ ದ ಗಾಡ್. ಐ ನೀಡ್ ನಾಟ್ ಗೋ ಅಗೇನ್. ಮತ್ತೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಲ್ಲಿ. ಮತ್ತೆ ಈಗ ಆಲ್ರೆಡಿ ಹೋಗಿ ಬಂದಿದ್ದೇನೆ, ಮತ್ತೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಲ್ಲಿ. ಮತ್ತು ನನಗೇನು ಇಷ್ಟ? ದ ಸ್ಪೀಕರ್ ಸೇಸ್, ಏನು ಇಷ್ಟ ಹಾಗಾದ್ರೆ? ಐ ವಾಂಟ್ ಟು ಫಾಲೋ ಫಾದರ್ ಇನ್ ಟು ದ ಕೂಲ್ ಕಾರ್ಡಿಯಸ್. ಐ ವಾಂಟ್ ಟು ಫಾಲೋ ದ ಟ್ರೆಡಿಷನಲ್ school, traditional learning which was begun by our ancestors, which was followed by our ancestors. ನಮ್ಮ ಪೂರ್ವಿಕರು, ತಂದೆ ತಾಯಿಗಳು ಕಲಿತ ರೀತಿಯಲ್ಲಿ ನಾನು ಕಲಿಯೋಕ್ಕೆ ಇಷ್ಟಪಡ್ತೇನೆ. ಐ ವಾಂಟ್ ಟು ವಾಂಡರ್ ಇನ್ ದ ಫಾರೆಸ್ಟ್, ದ ನೇಚರ್. ಸೊ ಐ ಲರ್ನ್ ಮೆನಿ ಥಿಂಗ್ಸ್ ಫ್ರಮ್ ದೇರ್. Here in the four walls, in the white man schools, I have to sit and I have to follow what the teacher says. That is ultimate. That is the system, education system. I do not want to go. So, okay, I want to follow father. I want to follow father into the cool gorgeous. When the night he is hovering over magic forest, where spirits play before the dawn. Because in Caribbean countries, in African countries, the seniors, okay, in the family, they used to tell many stories to the boys. At night, the boys in those families, they learn many things from their ancestors. ಅವಳಿಗೆ ಕಥೆಗಳನ್ನು ಹೇಳ್ತಾ ಇದ್ರು. ಅವು ತುಂಬ ಫ್ಯಾಂಟಸಿ ಆಗಿರ್ಬೋದು. ಅವ್ರು ಹೇಳ್ತಾರಲ್ಲ, ರಾತ್ರಿ ಮಕ್ಕಳನ್ನು ಕೂರಿಸ್ಕೊಂಡು ಬೆಂಕಿಯ ಸುತ್ತ ಹಾಡು ಹೇಳೋದು, ಕಥೆಗಳನ್ನು ಹೇಳೋದು, ಈ ಥರ ಒಂದು ಶಿಕ್ಷಣವನ್ನು ಈ ಮೂಲಕ ಮಕ್ಕಳು ತಂದೆ ತಾಯಿಗಳಿಂದ ಅಲ್ಲಿ ಕಲಿತಾ ಇದ್ರು. ಕಥೆಗಳ ಮೂಲಕ, ಹಾಡುಗಳ ಮೂಲಕ. ಸೊ ಅವರಿಗೆ ಅದು ಶಿಕ್ಷಣ ಅಂತ ಅನಿಸ್ತಾ ಇರಲಿಲ್ಲ. ಬಟ್ ಅನ್ನೋಯಿಂಗ್ಲಿ ದೇ ಲರ್ನ್ ಮೆನಿ ಥಿಂಗ್ಸ್. ಇಲ್ಲಿ ಆ ಬಾಯ್ಗೆ 4 ಗೋಡೆ ಮಧ್ಯೆ ಕೂರಿಸಿ ಕಟ್ಟಾಕ್ತಾಗ್ತಾ ಇದೆ. ಮತ್ತೆ ಅಲ್ಲಿ ನೋ ಎಂಜಾಯ್ಮೆಂಟ್, ಅಲ್ಲಿ ಸಂತೋಷ ಇಲ್ಲ, ಹ್ಯಾಪಿನೆಸ್ ಇಲ್ಲ, ಮತ್ತೆ ಡಿಸ್ಕ್ರಿಮಿನೇಷನ್ ಬಹಳ ಮುಖ್ಯವಾಗಿದೆ. ಹಾಗಾಗಿ ನಾನು ನಮ್ಮ ತಂದೆ ತಾಯಿಗಳು ಕಲಿತ ರೀತಿಯಲ್ಲಿ ಪ್ರಕೃತಿಯ ಮಧ್ಯೆ, ಮತ್ತೆ ಅವರು ಹೇಳ್ತಕ್ಕಂಥ ನೋಡಿ, ಸ್ಪಿರಿಟ್ಸ್ ಪ್ಲೇ ಬಿಫೋರ್ ದ ಡಾನ್. ಅವರಿಗೆ ಈ ಸ್ಪಿರಿಟ್ಸ್ಗಳು ಈ ಥರದ್ದು ಕಥೆಗಳನ್ನು ಬಹಳ ಹೇಳ್ತಾ ಇದ್ದಾರೆ, ಕಟ್ಟುಕಥೆಗಳನ್ನು. ಅಂಡ್ ದೇ ಎಂಜಾಯ್. ಮತ್ತೆ ದ ಲರ್ನ್ ಅಬೌಟ್ ದ ನೇಚರ್, ಟ್ರೀಸ್, ಪಕ್ಷಿಗಳ ಬಗ್ಗೆ, ಮರಗಳ ಬಗ್ಗೆ ಹಲವಾರು ಕಥೆಗಳನ್ನು ಹೇಳ್ತಾ ಇದ್ರು. ಆ ರೀತಿ ನನ್ನ ತಂದೆ ತಾಯಿರು ಕಲಿತಲ್ಲ, ಆ ಥರ ನಾನು ಕಲಿಬೇಕು ಅಂತ ಇಷ್ಟಪಡ್ತೇನೆ. Barefoot, I want to tread the red hot paths. Okay. ಮತ್ತೆ ಬರಿಗಾಲಲ್ಲಿ ಪ್ರಕೃತಿಯ ಮಧ್ಯೆ ನಡ್ಕೊಂಡೋಗಿ ಬಿಸಿಲಿನಲ್ಲಿ ಕಾಡಿನ ಮಧ್ಯ. ಓಕೆ, ದೇ ಲರ್ನ್ ಮೆನಿ ಥಿಂಗ್ಸ್. ಇಲ್ಲಿ ವೈಟ್ ಮ್ಯಾನ್ ಸ್ಕೂಲ್ ಏನ್ಬೇಕಾದ್ರೆ ಸಾಕ್ಸ್ ಹಾಕ್ಬೇಕು, ಶೂ ಹಾಕ್ಬೇಕು, ಟೈ ಕಟ್ಕೊಳ್ಬೇಕು, ಹೀಗೆ ಡ್ರೆಸ್ ಮಾಡ್ಕೊಳ್ಬೇಕು. ಓಕೆ, ಇದೇ ಭಾಷೆ ಮಾತಾಡಬೇಕು, ಇಂಗ್ಲೀಷ್ನೇ ಮಾತಾಡಬೇಕು.
ಲೋಕಲ್ ಲ್ಯಾಂಗ್ವೇಜಸ್ ಮಾತಾಡಬಾರ್ದು, ಈ ಥರದ ಶಿಕ್ಷಣ ಪದ್ಧತಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ಲೈ ಡೌನ್ ಟು ಸ್ಲೀಪ್ ಬಿನೀತ್ ಎ ಮ್ಯಾಂಗೋ ಟ್ರೀ. ಸೊ ನಾವು ನಮ್ಮದೇ ಆಗಿರ್ತಕ್ಕಂತಹ ಸಂಪ್ರದಾಯ ಸ್ಕೂಲಲ್ಲಿ, ಟ್ರೆಡಿಷನಲ್ ಸ್ಕೂಲಲ್ಲಿ ನಡ್ಕೊಂಡು ಹೋಗೋದು, ಸುಸ್ತಾಯ್ತಾ ಒಂದು ಮಾವಿನ ಮರದ ಕೆಳಗಡೆ ಮಲ್ಕೊಂಡು ಎದ್ದೇಳೋದು, ಈ ಥರ. ಸೊ ಫ್ರೀಡಮ್ ಅಲ್ಲಿ ಇರ್ತಾ ಇತ್ತಿತ್ತು. ಇಯರ್ ಇನ್ ದ ವೈಟ್ ಮ್ಯಾನ್ ಸ್ಕೂಲ್ ದರ್ ಇಸ್ ನೋ ಫ್ರೀಡಮ್. ಅಂಡ್ ಐ ವಾಂಟ್ ಟು ವೇಕ್ ಅಪ್ ಓನ್ಲಿ ವೆನ್ ಡೌನ್ ದೇರ್ ದ ವೈಟ್ ಮ್ಯಾನ್ ಸೈರನ್ ಸ್ಟಾರ್ಟ್ಸ್ ಟು ಹೋಲ್ ಅಂತ ಕೂಗೋದು. ಯಾವಾಗ ಆ ವೈಟ್ ಮ್ಯಾನ್ ಕಾರ್ಖಾನೆಗಳು ಕೂಗ ಸ್ಟಾರ್ಟ್ ಮಾಡ್ತಾವೋ ಅವಾಗ ನಾನು ಎದ್ದೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಲ್ಲಿ ನನಗೆ ಈ ವೈಟ್ ಮ್ಯಾನ್ ಸ್ಕೂಲಿಗೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ಅಂಡ್ ದ ಫ್ಯಾಕ್ಟರಿ. ಸೊ ಈಗೇನಾಗಿದೆ, ಈ ಫ್ಯಾಕ್ಟರಿ ಅನ್ನೋ ಪದ ಬಂದ ತಕ್ಷಣ ಆ ಒಂದು ನೇಟಿವ್ ಕಲ್ಚರಲ್ಲಿ ಈ ವಸಾಹತು ಕಲೋನಿಯಲಿಸಮ್ ಇಂದ ಈ ಕ್ಯಾಪಿಟಲಿಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ಅಂಡ್ ದೇ ಎಕ್ಸ್ಪ್ಲಾಯ್ಟ್ ದ ಪೀಪಲ್, ದ ಕಂಟ್ರಿ, ರಿಸೋರ್ಸಸ್ ಆಫ್ ನೇಟಿವ್ ಪೀಪಲ್. ಅ ಶಿಪ್ ಆನ್ ದ ಶುಗರ್ ಫೀಲ್ಡ್ಸ್. ಓಕೆ, ಏನು ಶಿಪ್ ಅಂದ್ಬಿಟ್ಟು ಆ ಶುಗರ್ ಫೀಲ್ಡ್ಸಲ್ಲಿ ಬಂದು ಸ್ಪ್ಲಿಟ್ಸ್ ಇಟ್ಸ್ ಕ್ರ್ಯೂ, ಹೊರಗಡೆ ಆಗ್ತಾರೆ ಕಾರ್ಮಿಕರನ್ನು. ಕ್ರ್ಯೂ ಅಂದರೆ ಕಾರ್ಮಿಕರು. ಆಫ್ ಬ್ಲ್ಯಾಕ್ ವರ್ಕರ್ಸ್ ಇನ್ ದ ಲ್ಯಾಂಡ್ಸ್ಕೇಪ್. ಓಕೆ, ಹೀಗೆ ಏನು ಮಾಡೋದಂದರೆ ದೀಸ್ ಏನು ಮಾಡ್ತಾರೆ ಬ್ಲ್ಯಾಕ್ ಪೀಪಲ್, ದೇ ವರ್ಕ್ ಆನ್ ದ ಶುಗರ್ ಫೀಲ್ಡ್ಸ್. Okay, they work on the sugar fields and they were also exploited. But one thing we should notice here, the boy wants to work. The boy wants to work. By working, he wants to learn like their fathers. So we must understand that. Lord, I do not want to go into their school. ನಾನು ಈ ವೈಟ್ ಮ್ಯಾನ್ ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಪ್ಲೀಸ್ ಹೆಲ್ಪ್ ಮೀ, ಐ ನೀಡ್ ನಾಟ್ ಗೋ ಅಗೇನ್. ದಯವಿಟ್ಟು ನನಗೆ ನೋಡಿ, ನನಗೆ ಅವ್ರ ಸ್ಕೂಲಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಏನು ಮಾಡ್ತಾರೆ, ಕರಿಯರು ಬಿಳಿಯರು ಭೇದ ಭಾವ ಮಾಡ್ತಾರೆ. ಇದೇ ಭಾಷೆಯನ್ನು ಮಾತಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಲೋಕಲ್ ಭಾಷೆಗೆ ಮಹತ್ವ ಇರೋದಿಲ್ಲ. ನಮ್ಮ ತಂದೆ ತಾಯಿಗಳು ಯಾವ ರೀತಿ ಪ್ರಕೃತಿಯ ಮಧ್ಯೆ, ಓಕೆ, ಮತ್ತು ಒಂಥರ ಆ ಸ್ಪಿರಿಚುವಲ್ ಆ ಸ್ಪಿರಿಟ್ಸ್ಗಳನ್ನು ಇಟ್ಕೊಂಡು ಹೇಗೆ ಕಥೆಗಳನ್ನು ಕಟ್ಕೊಂಡಿದ್ರು, ಆ ಥರ ಕಥೆಗಳನ್ನು ಕೇಳುವುದರ ಮೂಲಕ, ಹಾಡನ್ನು ಹೇಳುವುದರ ಮೂಲಕ ಆ ಥರದ ಒಂದು ಶಿಕ್ಷಣವನ್ನು ನಾನು ಪಡೆಯೋಕ್ಕೆ ಇಷ್ಟಪಡ್ತೇನೆ. ಈ ವೈಟ್ ಮ್ಯಾನ್ಸ್ ವರ್ಲ್ಡ್ ಇದೆಲ್ಲ ಇದು ಸಾಕಾಗೋಗಿದೆ. ಅದಕ್ಕೂ ಐ ಆಮ್ ಸೋ ಟೈರ್ಡ್, ದ ಸ್ಪೀಕರ್ ಇಸ್ ಸೋ ಟೈರ್ಡ್, ದಟ್ಸ್ ವೈ ಹಿ ಡಸ್ ನಾಟ್ ವಾಂಟ್ ಟು ಗೋ ಟು ದೇರ್ ಸ್ಕೂಲ್ ಅಂತ ಹೇಳ್ತಿದ್ದಾರೆ. ಸೊ ಹಿಯರ್ we should understand that here the boy and the black boy, okay, how this boy was exploited in white man's school. That's why he is not ready to go to their school. And how is the system of education of white man's? How it irutte anta we can assume that. That's why the boy does not want to go to their school. So after reading this poem, we should be able to answer the questions which I have read already, which are on the board. Okay. The first question. The speaker prays to. ಯಾರಿಗೆ ಸ್ಪೀಕರ್ ಪ್ರೇ ಮಾಡ್ತಾ ಇದ್ದಾರೆ? ಓಕೆ, ಲಾರ್ಡ್. ನಿಮಗೆ ಕೆಲವೊಮ್ಮೆ ಆಪ್ಷನ್ಸ್ ಕೊಡ್ತಾರೆ. ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ಆಪ್ಷನ್ಸ್ ಕೊಡ್ತಾರೆ. ದ ಸ್ಪೀಕರ್ ಪ್ರೇಸ್ ಟು ದ ಸ್ಕೂಲ್ ಟೀಚರ್, ದ ಗಾಡ್, ದ ವೈಟ್ ಮ್ಯಾನ್. ಯಾರಿಗೆ ಸ್ಪೀಕರ್, ವಿಚ್ ಮೀನ್ಸ್ ದ ಬಾಯ್, ಯಾರಿಗೆ ಪ್ರೇ ಮಾಡ್ತಿದ್ದಾರೆ ಅಂದ್ರೆ ಆನ್ಸರ್ಗೆ ಗಾಡ್ ಅಂತ ಆಗಿರ್ಬೇಕು, ಅಥವಾ ಲಾರ್ಡ್ ಅಥವಾ ಗಾಡ್ ಅಂತ ಆಗಿರ್ಬೇಕು. ಅಂಡ್ ದ ರೋಡ್ ಟು ಸ್ಕೂಲ್ ಈಸ್ ಯಾವ ರೀತಿ ಇದೆ? ಸೊ ದ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್, ಕಡಿದಾದ ಆಗಿರ್ತಕ್ಕಂತಹ ದಾರಿ, ತುಂಬಾ ದೂರ ನಡ್ಕೊಂಡು ಹೋಗ್ಬೇಕು. And what is it that the speaker does not want to do? The speaker ಏನು ಮಾಡಲು ಇಷ್ಟಪಡ್ತಾ ಇಲ್ಲ? What? So here our answer is that the speaker does not want to go to the white man's school. Okay, ಆ ಬಿಳಿಯರ ಸ್ಕೂಲ್ಗೆ, ಶಾಲೆಗೆ ಬಾಯ್ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. He does not want. He is not enjoying.
Okay, that's right. The boy feels that it is uncomfortable for him. That's why he does not want to go. Where does the speaker want to tread? Tread ಅಂತ ನಡೆಯೋದು, ವಾಕ್ ಮಾಡೋದು. Okay, the red hot pots. Okay, ಆ ಒಂದು ಕೆಂಪು ಮಣ್ಣಿನ ಮೇಲೆ, ಬಿಸಿಯಾದ ಕೆಂಪು ಮಣ್ಣಿನ ದಾರಿಯಲ್ಲಿ ನಡೆದು ಮಾಡ್ತಾನೆ. ಹೌ ಅಂತ ಕೇಳಿದ್ರೆ ಬೇರ್ ಫುಟ್, ನೋ ಶೂಸ್, ನೋ ಸ್ಲಿಪರ್ಸ್. ಓಕೆ, ನೆಕ್ಸ್ಟ್, ವೇರ್ ಡಸ್ ದ ಸ್ಪೀಕರ್ ವಾಂಟ್ ಟು ಸ್ಲೀಪ್? ಎಲ್ಲಿ ಬಾಯ್ ಮಲಗೋದಕ್ಕೆ ಇಷ್ಟಪಡ್ತಾನೆ? ನಾಟ್ ಆನ್ ದ ಬೆಡ್, ಇನ್ ದ ಹೋಮ್ ಅಲ್ಲ, ಎಲ್ಲಿ? beneath a mango tree. ಓಕೆ, ಹಗಲೆಲ್ಲ ಸುತ್ತಾಡಿ, ಓಕೆ, ಸುಸ್ತಾದಾಗ, ಆ ಸೂರ್ಯನ ಬಿಸಿಲಿನ ಸುಸ್ತಾದಾಗ ಎಲ್ಲಿ ನಾನು ರೆಸ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾನೆ, beneath a mango tree. When does the speaker want to wake up? ಯಾವಾಗ ಆಗ್ತದೆ? when the vehicle siren, okay, a bell starts to hold. ಯಾವಾಗ ಫ್ಯಾಕ್ಟರಿ ವೆಹಿಕಲ್ ಸ್ಟಾರ್ಟ್ ಯಾವಾಗ ಕೂಗ ಸ್ಟಾರ್ಟ್ ಅವಾಗ ಎದ್ದೇಳ್ತಾನೆ. And why is the speaker so tired? ಯಾಕೆ ಸ್ಪೀಕರ್ is so tired? ಯಾಕೆ ತುಂಬಾ ಸುಸ್ತಾಗಿದೆ ಅಂತ ಹೇಳ್ತಾರೆ, ಸಾಕಾಗಿದೆ ಅಂತ ಯಾಕೆ ಹೇಳ್ತಾರೆ? ಬಿಕಾಸ್ he entered into the white man's world. ಯಾವಾಗ colonialism ಸ್ಟಾರ್ಟ್ ಆಯಿತು, ಯಾವಾಗ ವೈಟ್ ಮ್ಯಾನ್ ಈ ಬ್ಲ್ಯಾಕ್ ಪೀಪಲ್ನ ವಸಾಹತುಗೊಳಪಡಿಸಿದ್ರು, ಯಾವಾಗ ಒಂದೊಂದೇ ರಿಸ್ಟ್ರಿಕ್ಷನ್ ಅನ್ನ ಹೇರ್ತಾ ಬಂದರು, ಯಾವಾಗ ಅವರಿಗೆ ಅವರ ಅಧೀನಕ್ಕೊಳಪಡಿಸಿದ್ರು, ಅವರ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ರು, ಗೊತ್ತಾಯ್ತಾ? ಆವಾಗ ನನಗೆ ಈ ಒಂದು ಪ್ರಪಂಚ ಸುಸ್ತಾಯಿತು, ಸಾಕಾಗೋಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ here the boy wants freedom, but he is not get freedom in learning in white man's school. That's why he does not want to go there. ಅದಕ್ಕೋಸ್ಕರ ಅಲ್ಲಿಗೆ ಆ ಬಾಯ್ ಹೋಗಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ದಿಸ್ poem ರಿಟರ್ನ್ ಬೈ ಗೈ ಚಿರೋಲಿ. ಇವರು ನ್ಯಾಷನಾಲಿಟಿ ಫ್ರೆಂಚ್ನವರು ಏರಿಯಾದಲ್ಲಿ ಬರ್ತಕ್ಕಂಥ ಪ್ರದೇಶದವರು. ಗಾಯ್ ಚಿರೋಲಿ ಅವರು ಬರೆದಿರ್ತಕ್ಕಂಥದ್ದು. ಬಿಕಾಸ್ ಈ ಎಕ್ಸ್ಪೀರಿಯನ್ಸ್ಡ್ ದಟ್, ದ ರೈಟರ್ ಎಕ್ಸ್ಪೀರಿಯನ್ಸ್ಡ್ ದ ಎಫೆಕ್ಟ್ಸ್ ಆಫ್ ಕಲೋನಿಯಲಿಸಮ್ ಆನ್ ದೇರ್ ಕಂಟ್ರಿ. ದಟ್ಸ್ ವೈ ದಿಸ್ poem shows the racism, how the white people discriminate, okay, between white and black, ಯಾವ ರೀತಿ ವರ್ಣಭೇದ ನೀತಿ, ಅದರ ಎಫೆಕ್ಟ್ಸ್ಗಳು, ಮತ್ತು ಸ್ಲೇವ್ ಸಿಸ್ಟಮ್, ಅದ್ರ ಬಗ್ಗೆ ಎಲ್ಲ ನಾವು ಇಷ್ಟೇ ಓದಿದ್ದೇವೆ. ಆ ಒಂದು ಇದರಿಂದ ದಿಸ್ poem is very very important. ವಿದ್ಯಾರ್ಥಿಗಳೇ, poem-ಅನ್ನು ನಾನು ಹೇಳಿದಾಗೆ ಫಸ್ಟ್ ಟೈಟಲನ್ನು ನೋಡಿ, ಯು ರೀಡ್ ದ poem loudly. ಓಕೆ, ಜೋರಾಗಿ ಒಂದ್ಸಲ ಓದ್ಕೊಳ್ಳಿ. ತದನಂತರ ಎಕ್ಸಾಮಿನೇಷನಲ್ಲಿ ನಿಮಗೆ ಫಸ್ಟು poems-ಅನ್ನು ಎಕ್ಸಾಮಿನೇಷನ್ ಪರೀಕ್ಷಾ ದೃಷ್ಟಿಯಿಂದ ನಾನು ಹೇಳ್ತಾ ಇರಬೇಕಾದ್ರೆ ಕ್ವಶನ್ಸನ್ನು ಓದ್ಕೊಂಡು ಸ್ಟ್ಯಾನ್ಸನ್ನು ಓದ್ಕೊಳ್ಳಿ. ಸೊ ನಂತರ ಅರ್ಥ ಮಾಡಿಕೊಂಡು ಯಾವ ಕ್ವಶನ್ಗೆ ಏನು ಪರ್ಟಿಕ್ಯುಲರ್ ಆನ್ಸರ್ ಬರುತ್ತೆ ಅಂತ ಹೇಳ್ಕೊಳ್ಳಿ. ಬಹಳ ಈಸಿಯಾಗಿ 3 ಅಂಕಗಳನ್ನು ಈ ಒಂದು ಕ್ವಶನಲ್ಲಿ ತೆಗೆದುಕೊಳ್ಬೋದು. ಹಾಗಾಗಿ ಈಸಿ ಇರುತ್ತೆ ಕ್ವಶನ್, ಬಿ ವೆರಿ ಈಸಿ. ತುಂಬ ಕಾಮಾಗಿ ಆನ್ಸರ್ ಓದಿದ್ರೆ, poem-ಅನ್ನು ಓದಿದ್ರೆ, ಯಾವುದೇ ಒಂದು ಟೆನ್ಷನ್ ಇಟ್ಕೊಳ್ದಂಗೆ, ಪರೀಕ್ಷಾ ಆತಂಕ ಇಟ್ಕೊಳ್ದಂಗೆ ಕ್ವಶನನ್ನು ಓದಿದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಈಸಿಯಾಗಿ 3 ಅಂಕ ಇದರಲ್ಲಿ ಬರುತ್ತೆ. ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ವರ್ಕ್ಬುಕ್ಕಲ್ಲಿ poems-ಅನ್ನು 1 or 2 times ಓದಿರಿ. ಅವಾಗ ನಿಮಗೆ ಪರೀಕ್ಷೆಯಲ್ಲಿ ಆ ಪದ್ಯ ಬಂದಾಗ ನಿಮಗೆ ಈಸಿಯಾಗಿ ಇನ್ನೂ ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ದಟ್ಸ್ ವೈ ದಿಸ್ poem, ಈ poem ಕೂಡ ಪ್ರೇಯರ್ ಆಫ್ ಎ ಬ್ಲ್ಯಾಕ್ ಮ್ಯಾನ್ 1 ಸಲ, 2 ಸಲ ಅಥವಾ 3 ಸಲ ಓದಿ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿ, ಆನ್ಸರನ್ನು ಓದಿ ನೋಟ್ ಮಾಡಿಟ್ಕೊಳ್ಳಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.